ಒಂದು ಕಾಯಿಲೆ ಮಾಹಿತಿ ಇರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಆಹಾರ ಇರ್ಬೋದು, ಅದನ್ನು ಮಾಡಿ ತೋರಿಸೋದ್ರ ಜೊತೆಗೆ ಅದರ ಬೆನಿಫಿಟ್ಸ್ ಏನು ಅನ್ನೋದನ್ನು ತಿಳಿಸ್ಕೊಟ್ಟು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಾವು ತಿಳಿಸೋ ಅಂಥದ್ದನ್ನು ನಿಮಗೆ ಆ ತೊಂದರೆ ಇದ್ದರೆ ಅದನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಆ ತೊಂದರೆಯಿಂದ ನಿವಾರಣೆ ಹೊಂದ್ಬೋದು. ಅಷ್ಟೇ ಅಲ್ಲ, ನಿಮಗೆ ಬರ್ದಲೇ ಇರೋ ಹಾಗೆ ಕೂಡ ಕಾಪಾಡ್ಕೋಬಹುದು. ಇವತ್ತಿನ ಸಂಚಿಕೆಯ ವಿಷಯ ಬಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. 35 ವರ್ಷದ ಯುವಕ ಆಫೀಸಲ್ಲಿ ಚೆನ್ನಾಗಿದ್ದವನು ನಿನ್ನೆ ರಾತ್ರಿ ಅಡ್ಮಿಟ್ ಆಗಿ ಬೆಳಿಗ್ಗೆ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಡಂತೆ. ಇನ್ನ ಒಂದು ಯುವತಿ, ಅದು 22 ವರ್ಷದವರು, ಕಾಲೇಜಿಗೆ ಹೋಗಿದ್ದವಳು ಅಲ್ಲೇ ತಲೆ ಸುತ್ತು ಬಿದ್ದು ತೀರ್ಕೊಂಡ್ಲಂತೆ. ಕಾರಣ ಏನು? ಹಾರ್ಟ್ ಅಟ್ಯಾಕ್. ಯಾಕೆ ಈ ರೀತಿ ಆಗ್ತಾ ಇದೆ? ಹೃದಯಕ್ಕೆ ಯಾಕೆ ತೊಂದರೆ ಹೆಚ್ಚಾಗ್ತಿದೆ? ಅದರಲ್ಲೂ ಕೂಡ ಕೋವಿಡ್ ಆದಮೇಲೆ ನಾವಂತೂ ಒಂದು 25ರಿಂದ 40 ವರ್ಷದಲ್ಲಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರ್ತಾ ಇರೋದಂತದ ಕಾಣ್ಬೋದು. ಇಲ್ಲಿ ವಾತ ಅನ್ನೋದು ಹೆಚ್ಚಾಗೋದಕ್ಕೆ ಕಾರಣ ಅಂದಾಗ, ವಾತ ಅಂದರೆ ಏನು? ನಮ್ಮ ಕಂಪ್ಲೀಟ್ ನ್ಯೂರೋಲಾಜಿಕಲ್ ಸಿಸ್ಟಮ್. ನಾವೀಗ ಮಾತಾಡೋದಿರ್ಬೋದು, ಕೇಳಿಸ್ಕೊತಿರೋದಿರ್ಬೋದು, ನಮ್ಮ ಮೂವ್ಮೆಂಟ್ ಇರ್ಬೋದು, ಪ್ರತಿಯೊಂದೂ ವಾತಾನೆ. ನಾರ್ಮಲ್ ಇದ್ದಾಗ ನಾರ್ಮಲ್ ಇರುತ್ತೆ. ಕೆಲವ್ರನ್ನ ನೀವು ಗಮನಿಸಿರ್ಬೋದು, ಅತಿ ಹೆಚ್ಚು ಮಾತಾಡ್ತಾರೆ, ಅತಿ ಹೆಚ್ಚು ಓಡಾಡ್ತಿರ್ತಾರೆ, ಎಲ್ಲ ಕೆಲಸ ಅವರೇ ಮಾಡ್ತಿರ್ತಾರೆ. ಅದು ಮಾಡ್ತಾ ಮಾಡ್ತಾ ಈ ವಾತ ಅನ್ನೋದು ಇನ್ನಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಫಿಸಿಕಲಿ ಒಂದು ಬ್ಯಾಲೆನ್ಸ್ಡ್ ಆಕ್ಟಿವಿಟಿ ಇರ್ಬೋದು, ಎಮೋಷ್ನಲಿ ಅಥವಾ ಮೆಂಟಲಿ ಮಾಡಬೇಕಾಗಿರುವಂತಹ ಒಂದು ಅಭ್ಯಾಸ ಅಂದರೆ ಒಂದು ಮೆಡಿಟೇಷನ್ ಇರ್ಬೋದು ಅಥವಾ ಪ್ರಾಣಾಯಾಮ ಇರ್ಬೋದು, ಇದನ್ನೆಲ್ಲ ಮಾಡ್ತಾನೆ ಹೋಗಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಸ್ಟ್ರೆಸ್ ಅಂದರೆ ವಾತನ ಕಂಟ್ರೋಲ್ ನಾವು ಮಾಡ್ತಾ ಹೋದಾಗ ಅಷ್ಟೇ ನಮ್ಮ ಹೃದ್ರೋಗದಿಂದ ಸರಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ನಾವು ಇನ್ನಷ್ಟು ನಿಮಗೆ ಏನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಆಹಾರದಲ್ಲಿ ಕೂಡ ಹೇಗೆ ಸರಿ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಈ ಎಪಿಸೋಡಲ್ಲಿ. ಈ ಎಪಿಸೋಡಲ್ಲಿ ಬರುವಂಥ ಆಹಾರ ಯಾವ್ದ್ಯಾವುದು ಅನ್ನೋದನ್ನು ಈಗ ನೋಡೋಣ ಬನ್ನಿ. ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬಂದಾಗ ಎಲ್ಲರಲ್ಲೂ ಕಾಡುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ನಾವು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರ್ದು ಅಂತ. ಡಯಟ್ ಅನ್ನೋದು ತುಂಬ ಕನ್ಫ್ಯೂಷನ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಲೇ ಇತ್ತೀಚೆಗೆ ಹೇಳ್ಬೋದು. ಯಾಕೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಇರ್ಬೋದು ಅಥವಾ ಟಿ ವಿ ಕಮರ್ಷಿಯಲ್ ಎಫೆಕ್ಟ್ಗಳಿರ್ಬೋದು. ಸೊ ಏನಾಗುತ್ತೆ ಅಂದರೆ ವಾಟ್ಸಪ್ ಮೆಸೇಜ್ಗಳನ್ನು ನೋಡಿ ಬಹಳಷ್ಟು ಮಂದಿ ಕನ್ಫ್ಯೂಷನ್ ಆಗ್ತಾರೆ, ಇದನ್ನು ತಿನ್ಬೋದಾ ತಿನ್ನಬಾರ್ದಾ ಅಂತ. ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಈಗ ತುಪ್ಪವನ್ನು ತಿನ್ನಬೇಡಿ ಅಂತ, ಬಟ್ ಇವಾಗ ಅದೇ ಟ್ರೆಂಡ್ ಶುರುವಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಮಚ ತುಪ್ಪವನ್ನು ಹಾಕೊಂಡು ಕುಡೀರಿ ಅಥವಾ ಘೀ ಟೀ ಅನ್ನುವಂತಹ ಟ್ರೆಂಡ್ ಸಮೇತ ಶುರುವಾಗಿದೆ. ಖಂಡಿತವಾಗಿಯೂ ಈ ಹೃದ್ರೋಗ ಸಮಸ್ಯೆ ಇದ್ದಂಥ ಟೈಮಲ್ಲಿ ಮೊದಲನೇದಾಗಿ ನೀವು ಇಷ್ಟೇ ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಹಿರಿಯರ ಕಾಲದಲ್ಲಿ ನಾವು ಏನು ಆಹಾರವನ್ನು ಸೇವನೆ ಮಾಡ್ತಿದ್ವೋ ಅದೇ ಆಹಾರ ಪದ್ಧತಿನ ನಾವು ರೂಢಿ ಮಾಡ್ಕೊಳ್ತಾ ಬಂದರೆ ಖಂಡಿತ ಹೃದ್ರೋಗ ಬರದೇ ಇರೋ ಹಾಗೆ ತಡಿಬೋದು. ಅಥವಾ ಆ ಹೃದ್ರೋಗ ಇದ್ರೂ ಸಮೇತ ಆ ಆಹಾರ ಪದ್ಧತಿನ ನಾವು ಫಾಲೋ ಮಾಡೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲದೇ ಆರೋಗ್ಯಕರವಾಗಿ ನಾವು ಜೀವನವನ್ನು ನಡೆಸ್ಬೋದು. ಅಂಥದೇ ಒಂದು ಹಿರಿಯರು ಹೇಳಿಕೊಟ್ಟಂತಹ ರೆಸಿಪಿನಲ್ಲಿ ನಾವೀಗ ತೋರಿಸ್ತಾ ಇರ್ತಕ್ಕಂಥದ್ದು ಕರೇಲಾ ತೇಪ್ಲಾ ಅನ್ನುವಂಥದ್ದು. ಕರೇಲಾ ತೇಪ್ಲಾಗೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಗೋಧಿ ಹಿಟ್ಟು, ತುರಿದ ಹಾಗಲಕಾಯಿ, ಈರುಳ್ಳಿ, ಕಸ್ತೂರಿ ಮೇಥಿ, ಸೈಂಧವ ಉಪ್ಪು, ತೆಂಗಿನ ಎಣ್ಣೆ. 1 ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧದಷ್ಟು ಹಾಗಲಕಾಯಿ ತುರಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿ, ಸ್ವಲ್ಪ ಕಸ್ತೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾವು ಉಪ್ಪು ಅಂತಂದರೆ ನಾರ್ಮಲ್ ಉಪ್ಪು ಸೇರಿಸ್ತಾ ಇಲ್ಲ, ಸೈಂಧವ ಉಪ್ಪು ಸೇರಿಸ್ತಾ ಇದ್ದೇವೆ. ಈ ಸೈಂಧವ ಉಪ್ಪೇನಿದೆ ಅದು ಸಮೇತ ಬ್ಲಡ್ ಪ್ರೆಷರ್ನಾಗಿರ್ಬೋದು ಅಥವಾ ಅಥೆರೋಸ್ಕ್ಲೆರೋಸಿಸ್ ಇರ್ಬೋದು, ಇದೆಲ್ಲವನ್ನು ಸಮೇತ ಅದು ಕಂಟ್ರೋಲಿಗೆ ತರುತ್ತೆ. ಇದನ್ನೆಲ್ಲ ಈಗ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವೋ ಅದೇ ಥರ ಕಲಿಸ್ಕೊಳ್ಳೋಣ. ಹೆಚ್ಚು ನೀರು ಸೇರಿಸುವಂಥ ಅವಶ್ಯಕತೆ ಇಲ್ಲ. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ, ಅಂದರೆ ಈಗ ಯಾವಾಗ ಲಟ್ಟಿಸ್ಕೊಳ್ತೀವೋ ಆವಾಗ ಸ್ವಲ್ಪ ನೀರು ಚುಮ್ಮಿಸ್ಕೊಂಡು ನಾವು ಅದನ್ನು ಲಟ್ಟಿಸ್ಕೊಂಡ್ರೆ ಆಯಿತು. 1 ಚಮಚದಷ್ಟು ತೆಂಗಿನ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಹೃದ್ರೋಗ ಅಂತ ಬಂದಾಗ ಅನ್ನ ತಿನ್ಬೋದಾ, ಚಪಾತಿ ತಿನ್ಬೋದಾ ಅಂತ ಹೇಳಿ ಎಷ್ಟೋ ಜನ ಕನ್ಫ್ಯೂಷನ್ ಆಗಿ ಮಿಲ್ಲೆಟ್ಸ್ ಮತ್ತು ಓಟ್ಸಿನ ಮೊರೆ ಹೋಗ್ತೀವಿ. ಸೊ ಡಾಕ್ಟರ್ ಅರ್ಚನಾ ಅವ್ರು ಹೇಳ್ದಾಗೆ ವಾತ ಜಾಸ್ತಿ ಆದಷ್ಟು ಹಾರ್ಟ್ ರಿಲೇಟೆಡ್ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಲ್ಲೆಟ್ಸ್ ಇರ್ಬೋದು ಅಥವಾ ಓಟ್ಸ್ ಇರ್ಬೋದು, ವಾತವನ್ನು ಜಾಸ್ತಿ ಮಾಡುವಂತಹ ನೇಚರ್ ಅದಕ್ಕೆ ಇರೋದ್ರಿಂದ ಸೊ ಮಿಲ್ಲೆಟ್ಸ್ ಅಥವಾ ಓಟ್ಸಿಗೆ ಬದಲಾಗಿ ನಾವು ಏನು ಸೇವಿಸ್ತಾ ಇದ್ವಿ ಮೊದಲಿಂದನೂ, ಸೊ ಚಪಾತಿ ಮತ್ತು ಅನ್ನನೇ ನಮಗೆ ಸೂಟ್ ಆಗ್ತಾ ಬರುತ್ತೆ. ಇದನ್ನು ಈಗ ಒಂದು ಚಿಕ್ಕ ಉಂಡೆ, ಚಪಾತಿ ಸೈಜ್ ಏನು ಬರುತ್ತೆ ಅದು ಆ ಸೈಜ್ ಉಂಡೆ ಮಾಡ್ಕೊಳ್ಳೋಣ.
ಇದು ರೆಡಿ ಇದೆ. ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ತೆಳುವಾಗಿ, ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ಲಟ್ಟಿಸ್ಕೋಬೇಕು. ಮತ್ತು ಯಾವಾಗಲೂ ನಾವು ಹೇಳ್ತಾ ಇರ್ತೇವೆ, ನೀವು ತರಕಾರಿಯನ್ನು ಯೂಸ್ ಮಾಡೋದಿದ್ರೆ ಯಾವಾಗಲೂ ಒಂದೇ ಥರದ ತರಕಾರಿ ಯೂಸ್ ಮಾಡಿ. ಮಲ್ಟಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಕರಿ ಮಾಡ್ಬೋದು ಅಥವಾ ಯಾವುದೇ ಥರದ ರೆಸಿಪಿಗಳು, ಪಲ್ಯಗಳನ್ನು ಮಾಡ್ಬೋದು. ಸೊ ಮಲ್ಟಿ ವೆಜಿಟೇಬಲ್ ಅಂದರೆ ಹಲವಾರು ವೆಜಿಟೇಬಲ್ಗಳನ್ನು ಯೂಸ್ ಮಾಡೋದಕ್ಕಿಂತ ಒಂದು ತರಕಾರಿನ ನೀವು ಯೂಸ್ ಮಾಡೋದು ತುಂಬ ಉತ್ತಮ. ಈಗ ಇದನ್ನು ಕಾಸ್ಕೊಳ್ಳೋಣ. ಸೇಮ್ ಚಪಾತಿನ ಅಥವಾ ತೇಪ್ಲ ಯಾವ ಥರ ಮಾಡ್ತೀವಿ ಅದೇ ಥರ, ಬಟ್ ಕರೇಲ ಹಾಕಿದ್ದೇವೆ. ಹೃದ್ರೋಗ ಸಮಸ್ಯೆನಲ್ಲಿ ಈ ಕರೇಲ ಅನ್ನೋದು ಬಹಳಷ್ಟು ಉಪಯೋಗ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಹಾಗಲಕಾಯಿನ ನಾವು ಉಪಯೋಗಿಸ್ತೇವೆ. ಈ ಹಾಗಲಕಾಯಿ ಮಾತ್ರ ಅಲ್ಲದೆ ಕಾಯಿಯಿಂದ ಯಾವ್ದು ಎಂಡಾಗುತ್ತೆ, ಹೀರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಪಡವಲಕಾಯಿ, ಕುಂಬಳಕಾಯಿ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಸಮೇತ ನಮ್ಮ ಹೃದ್ರೋಗ ಸಮಸ್ಯೆನಲ್ಲಿ ಸಹಾಯ ಮಾಡ್ತಾ ಬರುತ್ತೆ. ಈಗ ತವ ಕಾದಿದೆ. ಕಾದಿರ್ತಕ್ಕಂಥ ತವದ ಮೇಲೆ ಈ ಕರೇಲ ತೇಪ್ಲ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸ್ಬೇಕಾದ್ರೆ ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಬೋದು. ಸೊ ಆವಾಗಲೇ ನಾವು ಹೇಳಿದ್ವಿ, ಈ ಹಾರ್ಟ್ ಅಟ್ಯಾಕ್ ಏನಿದೆ ವಾತ ಜಾಸ್ತಿಯಾಗಿ ಬರುವಂತಹ ಒಂದು ಕಾಯಿಲೆ ಅಂತ. ಸೊ ವಾತ ಜಾಸ್ತಿ ಆಗಬೇಕು ಅಂತಂದರೆ ಅದಕ್ಕೆ ಸ್ನೇಹನ ಅಂತ ಹೇಳ್ತೀವಿ, ಅಂದರೆ ಆಲಿಯೇಷನ್ ಥೆರಪಿ ಅಂತೀವಿ. ಇಂಟರ್ನಲಿ ಕೂಡ ಈ ಎಣ್ಣೆ ಜಿಡ್ಡಿನ ಇರ್ತಕ್ಕಂಥ ಅಂಶಗಳನ್ನು ನಾವು ಕೊಡ್ತೇವೆ ಮೆಡಿಸಿನ್ ಫಾರ್ಮ್ನಲ್ಲಿ. ಹಾಗೆ ಆಹಾರದಲ್ಲಿ ಸಮೇತ ತುಪ್ಪ ಆಗಿರ್ಬೋದು ಅಥವಾ ತೆಂಗಿನ ಎಣ್ಣೆ ಆಗಿರ್ಬೋದು, ಅದನ್ನು ನಾವು ಉಪಯೋಗಿಸೋದ್ರಿಂದ ಈ ವಾತ ಏನಿದೆ ಅದು ಕಡಿಮೆ ಮಾಡ್ಕೊಳ್ಬೋದು. ಮಕ್ಕಳಿಗೆ ಸ್ನ್ಯಾಕು ಕೊಟ್ಕೊಳಿಸೋ ಸಮಯದಲ್ಲಿ ಸಮೇತ ತುಂಬ ಕನ್ಫ್ಯೂಷನ್ ಇರುತ್ತೆ. ಈಸಿ ಆಗುತ್ತೆ ಅಂತ ಹೇಳಿ ಬಿಸ್ಕೆಟು, ರಸ್ಕೋ ಆ ಥರದ್ದು ನಾವು ತಿಂಡಿಗಳನ್ನು ಕೊಟ್ಕೊಳಿಸ್ತೇವೆ. ಸೊ ಅದಕ್ಕೆ ಬದಲಾಗಿ ಈ ಥರದ್ದು ಮನೆಯೇ ಮಾಡ್ತಕ್ಕಂಥದ್ದು, ಈಗ ದಿನಾ ಚಪಾತಿ ಕೊಟ್ಟರು ಸಮೇತ ಬೇಜಾರಾಗುತ್ತೆ. ಸೊ ಬೇಡ ಅಂತ ಹಠ ಮಾಡುವಂತಹ ಒಂದು ಮನೋಭಾವ ಬೆಳೆಯುತ್ತೆ. ಸೊ ಅದಕ್ಕೆ ಬದಲಾಗಿ ಈ ಥರದ್ದು ದಿನಾ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇರ್ತಕ್ಕಂತಹ ತೇಪ್ಲ ಮಾಡ್ಕೊಡ್ಬೋದು, ಚಪಾತಿ ಮಾಡ್ಕೊಳ್ಬೋದು. ಈಗ ಇತ್ತೀಚೆಗೆ ನಮ್ಮಲ್ಲಿ ನಿನ್ನೆ ಬಂದಂಥ ಒಂದು ಪೇಷಂಟ್ ಹೇಳಿದ್ದೇನು ಅಂತ, 8 ವರ್ಷದ ಮಗುಗೆ ಡಯಾಬಿಟಿಸ್ ಇದೆ, ಹಾಗೆ BP-ಗೂ ಇನ್ನು ಬರುತ್ತೆ ಅಂತ ಹೇಳಿ ಮೆಡಿಸಿನ್ ಕೊಡಲಿಕ್ಕೆ ಆಲ್ರೆಡಿ ಶುರು ಮಾಡಿದ್ದಾರೆ ಅಂತ. ಸೊ ಯಾಕೆ ಈ ಥರ 8 ವರ್ಷದ ಮಕ್ಕಳಲ್ಲೇ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು ಬರ್ತಾ ಇದೆ ಅಂತಂದರೆ, ಇತ್ತೀಚೆಗೆ ಜಂಕ್ ಫುಡ್ ಸೇವನೆ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು. ಹಾಗೆ ಈ ಥರದ ಹೆಲ್ದಿ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ ಸೊ ಹಾರ್ಟ್ ರಿಲೇಟೆಡ್ ಡಿಸೀಸ್ನ ನಾವು ಖಂಡಿತವಾಗಿಯೂ ತಡಿಬೋದು. ಹೃದ್ರೋಗದಲ್ಲಿ ಉಪಯೋಗಿಸಬಹುದಾದಂತಹ ಹಾಗಲಕಾಯಿ ತೇಪ್ಲ ಈಗ ರೆಡಿ ಇದೆ.